ಹೇ, ವೆಲ್ಕಮ್ ಬ್ಯಾಕ್. ಮತ್ತೆ ಒಂದು ಸಣ್ಣ ವಿಡಿಯೋ. ನಮ್ಮ ಮಂದಿಯವ್ರಿಗೆ ಹೋಗ್ತಾ ಇದ್ದೀವಿ ಕೊಡದಗುಡ್ಡಕ್ಕೆ. ನಮ್ಮ ತಮ್ಮ ಒಂದು ಹೊಸ ಬೈಕ್ ತಗೊಂಡಾನೆ, ಸಖತ್ತೈತೆ ಎಕ್ಸ್ಟ್ರೀಮ್ ಅಂತ. ಸೊ ಆ ಬೈಕಲ್ಲಿ ಕೊಡದಗುಡ್ಡಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ. ಅದು ನಮ್ಮ ಮಂದಿಯವರದು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಎಂಜಾಯ್ ದ ಜರ್ನಿ. ಇವನು ಬೈಕಾಗಿ ಕುಂದಿರ್ಬೇಕಂದ್ರೆ ಹಿಂದೆ ಫುಲ್ಲು ಮೀಟ್ರ್ ಆಫು. ಹಿಡ್ಕೊಳಕ್ಕೆ ಏನೇನಿಲ್ಲ, ಹಿಡ್ಕೊಂಡ್ರು ಇವನ್ ಮ್ಯಾಕೆ ಬಿದ್ದು ಬಿಡ್ಬೇಕು, ಇವನೇ ಹಿಡ್ಕೊಂಡು ಕುಂದಿರ್ಬೇಕು. ಇವನು ಏನಾದರೂ ಸ್ಪೀಡಾಗಿ ಹೋದ ಅಂಕಳಿ, ಸ್ಪೀಡಾಗಿ ಹೋಗಿ ಇಂಥ ಇಲ್ಲಿ ಬರ್ತೈತಲ್ಲ ಇಂಥ ಬ್ರೇಕ್ ಅಂಶ ಏನು ಆರಿಸಿದಂದ್ರೆ ನಾವೇನು ಹಿಡ್ಕೊಂಡಿಲ್ಲ ಅಂದ್ರೆ ತೆಳಕ ಬೀಳಕ್ಕೆ. ಅವನು ಅಷ್ಟು ಹೈಟ್ ಆಯ್ತು ಗಾಡಿ, ಬೇರೆ ಹಿಡ್ಕೊಳಕ್ಕೆ ಗ್ರಿಪ್ಪೇ ಇಲ್ಲ. ಫುಲ್ ಭಯಲಿದ್ದ ಕುಂತ್ಕೊಂಡಿದ್ದೆ. ಅಂತೂ ನಾವು ಇವಾಗ ಇಲ್ಲೇ ಉಜ್ಜಿನಿಗೆ ಬಂದ್ವಿ. ಲೆಫ್ಟ್ ಹೋದ್ರೆ ಉಜ್ಜಿನಿ. ಸೊ ನಾವು ಉಜ್ಜಿನಿಗೆ ಏನು ಹೋಗಲ್ಲ, ಸ್ಟ್ರೈಟ್ ಹಿಂಗೆ ಹೋಗೋದು. ಎಲ್ಲಿ ಬಿಟ್ವಿ, ಇವನು ಹಿಂದೆ ಕುಂದ್ರಕ್ಕೆ ಫುಲ್ ಮೀಟ್ರ್ ಆಫು. ನಾನು ಇವನ್ ಮ್ಯಾಕೆ ಹಿಂಗೆ ಬಿದ್ದು ಈಗ ಹಿಡ್ಕೊಂಡು ಕುಂತ್ಕೊಂಬಿಟ್ಟಿನಿ. ಯಪ್ಪ ಭಯ ಬೇರೆ, ಗಾಡಿ ಬೇರೆ ಹೊಸ ಗಾಡಿ ಅಲ್ವಾ, ಸರ್ವಿಸ್ ಆಗಿಲ್ಲ ಅಂತ ಹುಡುಗ 70 ದಾಟಿಸಿಲ್ಲ. 70 ಒಳಗೆ ಹಿಂಗೆ ಹೊಡ್ಕೊಂಬರ್ತಾವನೆ. ಸೈಕಾಯ್ತು ಗಾಡಿ, ಓಡ್ಸೋಕ್ಕೆಲ್ಲ ಸಖತ್ತೈತೆ. ಬಟ್ ಹಿಂದೆ ಕುಂದ್ರಕ್ಕೆ ಮೀಟ್ರ್ ಬೇಕು, ಮೀಟ್ರು ಇಲ್ಲ ಅಂದರೆ ಆಗಲ್ಲ. ಅವನ ಮೇಲೆ ಬಿದ್ದು ಹಿಂಗೆ ಹಿಡ್ಕೊಂಡು ಕುಂತಾಡೆ ಅಂಕಳಿ, ಬೆನ್ನೋವು. ಅದೇ ಅವ್ನು ಹಿಡ್ಕೊಂಡಿದ್ದ ಹಂಗೆ ಸ್ಟ್ರೇಟಾಗಿ ಹಿಂಗೆ ಕುಂತ್ಕೊಂಡಿವಿ ಅಂಕಳಿ, ಸ್ವಲ್ಪ ಮೀಟ್ರ್ ಆಫು. ಎಲ್ಲಿ ಬಿದ್ದು ಬಿಡ್ತೀನಪ್ಪ ಅಂತಂದು ಅದೇ ಭಯದಾಗೆ ಬಂದೆ ನಾನಂತೂ. ಸ್ವಲ್ಪ ಇಲ್ಲೇ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ ಪೆಟ್ರೋಲ್ ತರಬಿದೆ. ನನಗೆ ಪೆಟ್ರೋಲ HP ಭಾಳ ಇಷ್ಟ. ಇವಾಗ ನೋಡಿ ತಮ್ಮ ಅದನ್ನ ಗನ್ನಿಂಗ್ ಇಟ್ಟಾನ, ಅವನಿಗೆ ಗುರು ಎತ್ಗುರು ಅದಕ್ಕೆ ಇಡಬೇಡ ಅಂತ. ನಾನು ಫುಲ್ ಹೊಸ ಗಾಡಿನ ಫುಲ್ ಕಾಳಜಿ ತಮ್ಮಗೆ, ಹಿಂಗೆ ಫುಲ್ ಸೈಕಾಗಿ ನೋಡ್ಕೊಂತದನ್ನೇ ಹೊಸ ಗಾಡಿ ಅಂತ. ನೋಡ ಇದು ಎಷ್ಟು ದಿನ ನೋಡ್ಕೊಂತಾನೆ. ಬನ್ನಿ ಜರ್ನಿ ಎಂಜಾಯ್ ಮಾಡಿ. ಈ ಕೊಟ್ಟೂರ್ಲಿದ್ದ ಆಲ್ಮೋಸ್ಟು ಈ ಕೊಡದಗುಡ್ಡಕ್ಕೆ ನಾವು ಹೋಗೋ ತನಕನೂ ಈ ಉಜ್ಜಿನಿಗೆ ಸೊಕ್ಕೆಗಂತೂ ದಾರಿ ಬಂದಿದ್ದೆ ಹಂಗೆ ಒಂದು ಹೊತ್ತು ನೋಡಿ, ಅದು ಸೊಕ್ಕೆಗೆ ಜಗ್ಗ ಸೊಕ್ಕೆಗೆ ರೋಡ್ ಮಾತ್ರ. ಇಲ್ಲಿ ಫುಲ್ ಅಸೆಂಬ್ಲಿನೇ ಇಟ್ಬಿಟ್ಟಾರೆ. ಈ ನಾವು ಸಣ್ಣರಿದ್ದಾಗ ವಿಮಾನದ ರೆಕ್ಕೆ ಅನ್ನೋದು ಕಂತಿದ್ವಲ್ಲ ಅಂಥದ್ರದ್ದು ಫುಲ್ ಅಸೆಂಬ್ಲಿನೇ ಇಟ್ಬಿಟ್ಟಾರೆ ಫ್ಯಾನಿಂದು. ಇಲ್ಲೊಂದು ಬರುತ್ತೆ, ಮುಂದೆ ಇಲ್ಲ ಅನ್ಸುತ್ತಿದೆ. ಮುಂದೆ ಎಲ್ಲ ಫುಲ್ಲು ಹೆವಿ ಫ್ಯಾನಿನವೆಲ್ಲ ಭಯಂಕರ ಅದಾವೆ, ತೋರಿಸ್ತೀನಿ ಬನ್ನಿ. ನಾವು ಬೆಳಗ್ಗೆ ಬಿಟ್ಟಿವ, ಫುಲ್ಲು ಚಳಿ. ಇನ್ನೇನು ಕೊಡದಗುಡ್ಡಕ್ಕೆ ಇದು ಇದು ಜಗಳೂರು ರೋಡು, ಮೇನ್ ರೋಡು. ಇಲ್ಲಿ ರೈಟಿಗೆ ತಗೊಂಬಿಟ್ರೆ ಸೀದಾ ಕೊಡದಗುಡ್ಡಕ್ಕೆ ಹೋಗ್ಬೋದು. ಇಂಥ ಬ್ರೇಕ್ ಅಂಶ ಬಂದಾಗೆ ಫುಲ್ ಮೀಟ್ರ್ ಆಫ್ ನನಗಂತ ಹಿಂದೆ ಕುಂದ್ರಕ್ಕೆ. ಹಿಂಗೆ ಹೋದರೆ ಇಲ್ಲಿ ರೈಟಿಗೆ ಹೋದರೆ ಸಿಗುತ್ತೆ. ಬಟ್ ಹುಡುಗ ಅಲ್ಲಿ ಬೇಡ, ಅಲ್ಲಿ ಮುಂದೆ ಸ್ವಲ್ಪ ಹಳ್ಳೆಲ್ಲ ಬರುತ್ತೆ, ರೋಡ್ ಸರಿಗಿಲ್ಲ, ಗುಡ್ಡ ಹತ್ತಿಳ್ಬೇಕಲ್ಲಿ. ಅದಕ್ಕೆ ಅದು ಬೇಡ ಅಂತ ಇದು ಒಂದು ಹೊಸ ರೂಟಾಗಿ ಹಿಂಗೆ ಹೋಗ್ತಾಯಿದ್ವಿ. ಹಿಂಗೆ ಹೋದ್ರೂ ಸಿಗುತ್ತೆ. ಸೊ ನೋಡಿ ಹೆಂಗಿದೆ, ಇಲ್ಲಂತೂ ಸಖತ್ತೈತೆ. ಇಲ್ಲಿ ಲೆಫ್ಟ್ ಸೈಡಿಗೆ ಒಂದು ಕೆರೆ, ಯಾವ ಊರು ಕೆರೆ ಅಂತಂದು ಕೇಳಬೇಡಿ, ನನಗೂ ಗೊತ್ತಿಲ್ಲ. ಅಂದರೆ ನಮ್ಮ ಮಂದಿಯವರೇ ಭಾಳ ಸಲ ಬಂದಿದ್ದೀನಿ, ಬಟ್ ಈ ರೂಟಾಗಿ ನಾನು ಬಂದಿಲ್ಲ. ನಾನು ಆ ರೂಟ ಬರ್ತಿದ್ದೆ, ಇವನಿದೆ ಆ ರೂಟ ಕರ್ಕೊಂಬಂದವನೆ. ಇದ್ರಾಗೆ ಹಿಂದೆ ಕುಂದ್ರಕ್ಕೂ ಭಯ, ಹಿಂಗೆಲ್ಲ ಕೆಸರೈತಲ್ಲ, ಫುಲ್ ಹಿಂದೆಲ್ಲ ಸಿಡಿದು ಬಿಡುತ್ತೆ. ಹಿಂದೆ ಐತಿ. ಆದರೂ ಹುಡುಗ ಹೊಸ ಗಾಡಿ ಅಂತಂದು ಏನೇ ಸಿಡಿಸಿಲ್ಲ, ಮೆಲ್ಲಕ್ಕೆ ಹೋಗವನೆ. ಇಲ್ಲ ಅಂದರೆ ಹಿಂದೆಲ್ಲ ಫುಲ್ ಸಿಡ್ದೋಗೋದು. ಇಲ್ಲಿ ನೋಡಿ, ಇಲ್ಲಿ ವ್ಯೂ ಎಂಜಾಯ್ ಮಾಡಿ, ಮಸ್ತ್ ಐತೆ.
ಫ್ಯಾನ್ ನೋಡಿ, ಒಂದು ರೆಕ್ಕೆ ಹಿಂಗೆ ತಿರುಗ್ಬೇಕಾರೆ ಒಂದು ರೆಕ್ಕೆ ಈ ಫಾಗಾಗೆ ಮುಚ್ಚೋಗ್ಬಿಡುತ್ತೆ. ಆ ರೇಂಜ್ ಆಫ್ ಫಾಗ್ ಐತೆ. ಅಂದ್ರೆ ನಾವು ಬೇರೆ ಸ್ವೆಟರು ಏನೂ ಹಾಕೊಂಬಂದಿಲ್ಲ, ಫುಲ್ಲು ಚಳಿ ಇಲ್ಲೆಲ್ಲ. ಹಿಂಗೆ ಮೈಯೆಲ್ಲ ನಡ್ಗಕ್ಕೆ ಹಚ್ಬಿಡುತ್ತೆ. ಅದ್ರಾಗೂ ಮಳೆ ಬೇರೆ ಬಂದೋಗೈತೆ, ರೋಡೆಲ್ಲ ಹಸಿ ಐತೆ. ಇಲ್ಲಿರೋ ಎಲ್ಲ ಫ್ಯಾನ್ಗಳು ಕೂಡ ನಿಂಗೆ ಒಂದು ರೆಕ್ಕೆ ಫುಲ್ ಫಾಗಾಗಿ ಮುಚ್ಚೋಗೈತೆ. ಹೆಂಗೆ ತಿರುಗ್ತೈತೆ, ಸೈಕೈತೆ. ಹೊಸ ಗಾಡಿ ಅಂತಂದು ಫುಲ್ಲು ಮೆಲ್ಲಕ್ಕೆ ಕೊಡ್ತು, ಹಿಂದೇನೂ ಸಿಡಿಸಿಲ್ಲ. ಇಲ್ಲ ಅಂತಿದ್ದು ಇದೇ ನಮ್ಮ ಇನ್ನಣ್ಣ ಆಗಿದ್ದರೆ ಹಿಂದೆ ಎಲ್ಲ ಫುಲ್ ಸಿಡ್ದೋಗಿರೋದು. ಬಂತು ನೋಡಿ ನಮ್ಮ ಕುಡ್ದಗುಡ್ಡೆ. ಇದೇ ನಮ್ಮ ಮಂದಿಯವರು. ಸೊ ಹಿಂಗೆ ರೂಟಲ್ಲಿ ಹೋಗೋ ಮನೆ ಫುಲ್ಲು ಗುಡ್ಡದ ಮೇಲೆ ಐತಲ್ಲ, ದೂರ್ಲಿದ್ದನೇ ಗೊತ್ತಾಗ್ಬಿಡುತ್ತೆ. ಸಖತ್ತೈತಿ. ಇಲ್ಲಿ ನೋಡಿ ಹೆಂಗಿದೆ ಅದು ಗುಡ್ಡದ ಮೇಲೆ ಗುಡಿ, ಹಿಂದೆ ಎಲ್ಲ ಮೋಡ ಎಲ್ಲ ಫುಲ್ಲು ಹಿಂಗೆ ಮುಚ್ಕೊಂಬಿಟ್ಟೈತೆ. ಹಿಂಗೆ ಸೈಕೈತೆ ನಮ್ಮದು ಕೊಡದಗುಡ್ಡ ಮಾತ್ರ. ತೇರಿದ್ದ ನೋಡಬೇಕು. ಇಲ್ಲೇನು ಈ ಪ್ಲೇಸಲ್ಲಿ ಕಾಣ್ತೈತಲ್ಲ, ಇಲ್ಲೆಲ್ಲಿ ಪ್ಲೇಸೇ ಇರೋದಿಲ್ಲ. ಹಂಗೆ ಟೆಂಟ್ ಹಾಕಿಬಿಟ್ಟಿರ್ತಾರೆ. ಆಮೇಲೆ ಪ್ರಸಾದ ವ್ಯವಸ್ಥೆ ಕೂಡ ಹಂಗೆ ಇರುತ್ತೆ. ಈ ಕೆರೆ ಎಲ್ಲ ಅವಾಗೆಲ್ಲ ಫುಲ್ಲೆಲ್ಲ ನೀರಿರಲ್ಲ. ಅವಾಗ ಬೇಸಿಗೆ ಕಾಲದಾಗ ಆಕತ್ತಲ್ಲ, ಸುತ್ತಾಲು ಫುಲ್ ಟೆಂಟು. ಇಲ್ಲೆಲ್ಲ ಜಾತ್ರೆ ಸಖತ್ತಿರುತ್ತೆ ತೇರಾಗ ಮಾತ್ರ. ನೆಕ್ಸ್ಟು ತೇರಿಂದ ಆದಾಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ಪ್ರಸಾದ ಕೊಡೋ ಪ್ಲೇಸು. ಅಲ್ಲಿ ದರ್ಶನ ಮಾಡ್ಕೊಂಡು ಹಿಂಗೆ ಬಂದರೆ ಪ್ರಸಾದ ಸಿಗುತ್ತಿಲ್ಲಿ. ಪ್ರಸಾದ ತಗೊಂಡು ಹೋಗೋದು. ನಾವು ಅಭಿಷೇಕ ಮಾಡಿಸ್ಬೇಕು ಅಂತ ಇದ್ವಿ. ಸೊ ಅದಕ್ಕೆ ಅಭಿಷೇಕಕ್ಕೆ ಇಲ್ಲಿ ಟೋಕನ್ ಬರ್ಸ್ಕೊಂಡ್ವಿ. ಅಭಿಷೇಕಕ್ಕೆ ನಮ್ಮದು ಮತ್ತು ಥರದ್ದು ಇಬ್ಬರದ್ದು ಮಾಡಿಸ್ಬೇಕಿತ್ತು, 2 ಮನೆದು. ಸೊ ಅವ್ರ ಮನೆದು ನಮ್ಮ ಮನೆದು 2 ಸೇರಿ ತಮ್ಮಗೆ ನೋಡಿ. ಕನ್ನಡ ಇದು ಎಷ್ಟು ಚೆನ್ನಾಗೈತಿ. ಫಸ್ಟ್ನೇದು ನೋಡ್ಕೊಂಬಂದೆ. ಅವನು ಸೈಕಾಗ್ಬಿಟ್ಟೇನೆ ಕನ್ನಡ ಬರೋಕ್ಕೆ. ಈ ಇಂಗ್ಲೀಷ್ ಬರೆದು ಅಭ್ಯಾಸ ಆಗ್ಬಿಟ್ಟೈತಾ, ಮರ್ಸಿದ್ದಪ್ಪ ಅಂತ ಬರೋಕ್ಕೆ ಫುಲ್ಲು ಹಿಂಗೆ ಇದು ಮಾಡ್ತವನೆ. ಕನ್ನಡ ಹುಡುಗ ಫುಲ್ಲು ಇಂಗ್ಲೀಷ್ ಮೀಡಿಯಮ್ಮು, ಹಂಗಾಗಿ ಮತ್ತೆ ಕನ್ನಡ ಮತ್ತೆ ನೆನಪಾಗಿ ನೋಡಿ. ಫುಲ್ಲು ಹಿಂಗೆ ಗುರು ಬಸವರಾಜ್ ಅಂತಂದು ಕ್ಲೀನಾಗಿ ಬರ್ದ. ಸೊ ಇದು ಟೋಕನ್ನು. ಅಭಿಷೇಕಕ್ಕೆ 2 ಕಾಯಿ ಕೊಟ್ಟರು, 4 ಕಾಯಿ. ಮೊನ್ನೆ ಇಲ್ಲಿ ಇದ್ದ ಮೆಟ್ಲು ಸ್ಟಾರ್ಟು. ಎಷ್ಟು 300 ಮೆಟ್ಲೇನೋ ಇರಬೇಕು. ನನಗೂ ಅಷ್ಟು ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಎಣಿಸಿಲ್ಲ. ಮೇ ಬಿ 310 ಐತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವಾಗನ ಹೋದಾಗ ಪಕ್ಕ ಕೌಂಟ್ ಮಾಡಿ ಎಷ್ಟೈತೆ ಇಲ್ಲಿ ಯಾರನ್ನ ಕೇಳೋಣ ಹೇಳ್ತೀನಿ. ನನಗೇನು ಒಂದು 300 ಇರ್ಬೋದು ಅಂದ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಸ್ಟಾರ್ಟಿಂಗ್ದು ಬೇಸಿಗೆ ಕಾಲದಾಗ ಬಂದಾಗಂತೂ ಇಲ್ಲೆಲ್ಲ ಕಾಲು ಇಡೋಕ್ಕಾಗೋದಿಲ್ಲ, ಹಂಗೆ ಸುಡೋದು. ಅದು ಅಲ್ಲದೆಲ್ಲ ಇವಾಗ ಏನು ಮಾಡಿದ್ದಾರೆ, ಸೀಟ್ ಹಾಕ್ಸಿದ್ದಾರೆ. ಸೊ ಆ ಸೀಟ್ ಹಾಕ್ಸಿರೋದಕ್ಕೆ 2 ಯೂಸ್ ಆಯ್ತು. ಒಂದು ಮಳೆಗಾಲದಾಗ ಬಂದ್ರೂ ಮಳೆ ಬಂದರೂ ತೊಯ್ಯಲ್ಲ. ಬೇಸಿಗೆ ಕಾಲದಾಗ ಬಿಸಿಲುಗಾಲದಾಗ ಬಂದರೆ ಕಾಲು ಸುಡೋಲ್ಲ. ಹೆಂಗೆ ಸುಡುತ್ತೆ ಅಂದರೆ ಇದೇನಾದರೂ ಬೇಸಿಗೆ ಟೈಮಾಗ ಬಂದುಬಿಟ್ರೆ ಕಾಲು ಇಕ್ಕೋಕ್ಕಲ್ಲ, ಹಂಗೆ ಸುಡೋದು. ಇವುಗಳೇ ಸಖತ್ತಾಗಿ ಮಾಡ್ಯಾರ. ಆಂಜನೇಯನ ಗುಡಿ. ನಾವು ಮಾರ್ನಿಂಗೇ ಬಂದುಬಿಟ್ಟಿವಲ್ಲ, ಸೊ ಇನ್ನು ಓಪನ್ ಆಗಿಲ್ಲ. ಇನ್ನು ಮುಂದೆ ಓಪನ್ ಆಗುತ್ತೆ. ಆಮೇಲೆ ನಾವು ಇಳಿಯೋತ್ತಿಗೆ ಓಪನ್ ಆಗ್ಬೋದು, ತೋರಿಸ್ತೀನಿ. ಬಂದು ನಮ್ಮ ಇದೆ ಮೇನ್ ಪ್ಲೇಸು. ಮ್ಯಾಲಿಂದ ನೋಡಿದರೆ ಹೆಂಗೆ ಕಾಣುತ್ತೆ ನೋಡಿ. ಇಡೀ ಫುಲ್ಲು ಸುತ್ತಾರಿರೋ ಊರೆಲ್ಲ ಕಾಣ್ತೈತೆ. ಗೋಪುರ ಸಖತ್ತಾಗಿ ಮಾಡವ್ರೆ. ಗುಡಿ ಮಾತ್ರ, ಪ್ಲೇಸು ಮಾತ್ರ ಸೈಕ್ ಐತೆ ನೋಡೋಕ್ಕೆ. ಇವಾಗ ಅಷ್ಟು ಮೆಟ್ಲು ಹತ್ಕೊಂಬಂದ್ಬಿಟ್ಟಿವ, ಇವನ್ನೆಲ್ಲೆಲ್ಲಿ ಬ್ರೇಕೇ ಕೊಡೋಂಗಿಲ್ಲ. ಕಂಟಿನ್ಯೂ ಹತ್ತಿಸ್ಬಿಟ್ಟ, ಹೊಸರು ಆಡೋಕ್ಕಾಗಲ್ದು. ಹಂಗೆ ದಮ್ ಹತ್ಬಿಟ್ಟಿನಿ ನಾನಂತೂ. ಅದಕ್ಕೆ ಬರೋದಕ್ಕೆ ಆ ರೇಂಜಿಗೆ ಹತ್ತಿಸ್ಕೊಂಬಂದೆ. ನೀವು ನನಗೆ ನಿಂದಿರ್ಸ್ತಿದ್ದಂಗೆ. ಮೆಟ್ಲು ಹಿಡಿಯೋದು ಈಜಿ, ಹತ್ತೋದೇ ಕಷ್ಟ.
ಇದೆ ನಮ್ಮ ಗುಡಿ. ಬನ್ನಿ ಒಳಗೆ ದೇವ್ರನ್ನ ದರ್ಶನ ಮಾಡೋಣ. ಇವಾಗ ನಾವು ಅಭಿಷೇಕ ಮಾಡಿಸಿದ್ರೆ ಸೀದಾ ಇಲ್ಲ ಹಂಗೆ ಒಳಗೆ ಹೋಕ್ಕೀವಿ. ಬಟ್ ನಾವು ಏನು ಮಾಡೀವಿ ಅಂದರೆ ಅದಕ್ಕೆ ಅಭಿಷೇಕ ಮಾಡುತ್ತಲ್ಲಿ ಪಂಚ ಹಾಕೊಂಬರ್ಬೇಕು, ಆಮೇಲೆ ಒಂದು ಟವಲ್ ತರಬೇಕು. ನಾವಿಬ್ಬರಳು ಪ್ಯಾಂಟ್ ಹಂಗೆ ಬಂದೀವಿ. ಅಲ್ಲಿ ಸ್ವಾಮಿ ಇದೆಲ್ಲ ಸ್ವಲ್ಪ ಅಭಿಷೇಕ ಮಾಡುತ್ತಲ್ಲೇ ಫಸ್ಟಿಗೆ ಹೇಳಿದರು, ನೋಡಿ ನೆಕ್ಸ್ಟ್ ಟೈಮ್ ಬರ್ಬೇಕಾರೆ ಲುಂಗಿ ಹಾಕ್ಕೊಂಡು ಒಂದು ಟವಲ್ ತಗೊಂಬನ್ನಿ, ಪ್ಯಾಂಟು ನೈಟ್ ಇವನಂತೂ ನಮ್ಮ ತಮ್ಮ ನೈಟ್ ಪ್ಯಾಂಟಾಗಿ ಬಂದವನೇ, ನಾನು ಪ್ಯಾಂಟಾಗಿ ಬಂದೀನಿ. ಪ್ಯಾಂಟು ನೈಟ್ ಪ್ಯಾಂಟಿಗೆಲ್ಲ ಬರಬೇಡ್ರಿ, ಲುಂಗಿ ಹಾಕ್ಯಂಬನ್ನಿ ಅಭಿಷೇಕ ಮಾಡಿಸೋದಾದ್ರೆ ಅಂತಂದೇಳಿ ಬುದ್ಧಿವಾದ ಹೇಳಿದ ಸ್ವಾಮಿ. ಅವ್ರು ತೆಗೆ ನಮ್ಮದೇ ವಿಡಿಯೋ ಮಾಡ್ತೀನಿ ಅಂತ ಹುಡುಗ. ನಾವು ಲುಂಗಿ ಅದೇನು ಹಾಕೊಂಬರೋದಕ್ಕೆ ನಮಗೆ ಎಂಟ್ರೆನ್ಸ್ ಸೀದಾ ಒಳಗೆ ಹೋಗೋಕ್ಕೆ ಆಗಿಲ್ಲ. ಅವಲ್ಲಿ ಅವ್ರು ಹೆಂಗೆ ಒಳ ನಿಂತ್ಕೊಂಡು ಮಾಡಿದ್ರು ಹಂಗೆ ಒಳಗೆ ಮಾಡ್ಬೋದಿತ್ತು. ಸೊ ನಮ್ಮ ಕೊಡದರಣ್ಣನ ದರ್ಶನ ಮಾಡಿದ್ರಲ್ವ, ಎಲ್ಲರಿಗೂ ಒಳ್ಳೆಯದಾಗಲಿ, ಜೊತೆ ನಮಗೂ ಒಳ್ಳೆಯದಾಗಲಿ. ಬೆಂಕಿ ಕೊಡದರಣ್ಣಂದು ಹಿಸ್ಟ್ರಿ ಅದೆಲ್ಲ ಭಾಳ ಐತೆ. ಸೊ ಕೊಡದರಣ್ಣನ ಬಗ್ಗೆ ತಿಳ್ಕೊಳ್ಳಿ. ಇವಾಗ ನಾನು ಹೇಳಿದ್ರು ಇಷ್ಟು ವಿಡಿಯೋದಾಗ ಅದು ಆಗೋದಿಲ್ಲ, ಅದು ಭಾಳ ದೊಡ್ಡದಿದೆ. ಈರಣ್ಣ ಹೆಂಗೆ ಹುಟ್ಟಿದ್ರು ಅವ್ರದ್ದೆಲ್ಲ ಏನು ಅಂತಂದು. ಸೊ ನೀವು ಸ್ವಲ್ಪ ತಿಳ್ಕೊಳ್ಳಿ, ಸರ್ಚ್ ಮಾಡಿ. ಇದು ನಾನು ಹೇಳಿ ತೋರಿಸಿ ಅದು ಇನ್ನು ಸ್ವಲ್ಪ ಮೇಲೆ ಬಂದು ಗೋಪುರ ಹತ್ತಿ ತೆಗೆದಿದ್ದು ವಿಡಿಯೋ. ಕೆರೆ ಫುಲ್ಲಾಗಿ ಹೋಯ್ತೆ, ಮಳೆ ಹಂಗೈತೆ ಇಲ್ಲೆಲ್ಲ ಸಖತ್ತೈತೆ ಇವೆಲ್ಲ. ಸೊ ನೆಕ್ಸ್ಟ್ ಇವತ್ತೆಳಗೆ ಕಾಳಮ್ಮಗೆ ಹೋಗೋಣ ಬನ್ನಿ. ನೀನು ನಡೆದ್ರೇ ಪೋಸ್ ಕೊಟ್ಟಂಗಿರ್ತೈತೆ. ಪರಮೇಶ್ವರೇ ನಮಃ. ಓಂ ಪರಮಾನಂದಾಯ ನಮಃ. ಓಂ ಪರಾಪರಾಯ ನಮಃ. ಓಂ ಪರಾಶಕ್ತೇ ನಮಃ. ಓಂ ಆದಿಶಕ್ತೇ ನಮಃ. ಓಂ ಇಚ್ಛಾಶಕ್ತೇ ನಮಃ. ಓಂ ಕ್ರಿಯಾಶಕ್ತೇ ನಮಃ. ಓಂ ಶಕ್ತೇ ನಮಃ. ಓಂ ಸರ್ವಶಕ್ತಿ ರೂಪಿಣ್ಯೇ ನಮಃ. ಓಂ ಸರ್ವಾಕರ್ಷಿಣ್ಯೇ ನಮಃ. ಓಂ ಸರ್ವವಂಶಕಾರೇ ನಮಃ. ಓಂ ಸರ್ವವಿಜಾಯೇ ನಮಃ. ಓಂ ಸರ್ವಸಮ್ಮೋಹಿನೇ ನಮಃ. ಓಂ ಸರ್ವಸ್ತಂಭಿನ್ಯೇ ನಮಃ. ಓಂ ಸರ್ವಜೃಂಭಿಣ್ಯೇ ನಮಃ. ನಾವು ಟೋಕನ್ಗೆ 2 ಬರ್ಸಿದ್ವಿ, ಒಂದು ಅಭಿಷೇಕ, ಒಂದು ಕುಂಕುಮ ಪೂಜೆ. ಜಸ್ಟ್ ಅಮ್ಮನವ್ರಿಗೆ ಕುಂಕುಮ ಪೂಜೆ ಆಯಿತು, ಮುಗಿಸ್ಕೊಂಬಂದ್ವಿ. ಹೊರಗಡೆ ಬರ್ತಾ ದೊಡ್ಡದೊಂದು ಶಿವಲಿಂಗ ಐತೆ, ಈ ಕಡೆ ನಂದಿ ಕುಂತದೆ, 2 ಒಳ್ಳೆ ದೊಡ್ಡ ಹೋದವೆ. ಇನ್ನು ಮುಗೀತು ನಮ್ದು ಇಲ್ಲಿಗೆ. ಅಭಿಷೇಕ ಆಯ್ತು, ಎಲ್ಲ ಆಯ್ತು. ಇವ್ ನೋಡಿ ಓಡ್ತಾನೆ ಅವನು. ಈ IT ಕಂಪ್ನಿಯವ್ರದೆಲ್ಲ ಇದೆ ಭಾಳ. ಪ್ರಸಾದನೂ ಮಾಡಿಸಿಲ್ಲ ಇವನು, ಹಂಗೆ ಕರ್ಕೊಂಡು ಹೋಗ್ತಾವನೆ. ಟೈಮ್ ಆಯ್ತು ಬಾಗುರು ಅಂತಂದು. ಎಷ್ಟು ನಮ್ಮದೇನಿತ್ತು ಪ್ಲ್ಯಾನು, ಜಾಸ್ತಿ ಜನ ಇರ್ತಾರೆ, ಅಭಿಷೇಕಕ್ಕೆ ಬರ್ಸೋದ್ರು ಅವರೇ ಪ್ರಸಾದ ಎಲ್ಲ ಇದಕ್ಕೆ ಕಳಿಸ್ಬಿಡೋರು, ಪೋಸ್ಟಿಗೆ ಸೀದಾ ಮನೆಗೆ ಬರೋದು. ಇವಾಗ ಏನಾಯ್ತು, ಜನನೇ ಇದ್ದಿಲ್ಲಲ್ಲ,
ಮಾಡೇ ಬಿಡೋಣ ಅಂತ ಕುಂತ್ಕೊಂಡ್ವಿ. ಅದು ಲೇಟ್ ಆಯ್ತು, ಇವಾಗೆಲ್ಲ 10 ಗಂಟೆ ಮೇಲೆ ಆಯಿತು. 11 ಗಂಟೆಗೆ ಲಾಗಿನ್ ಆಗ್ಬೇಕಂತೆ. ಇವಾಗೆಲ್ಲ ಗಾಡಿ ಸರ್ವಿಸಿಂದೆಲ್ಲ ಏನು ಲೆಕ್ಕ ಇಲ್ಲ. 70 ಇತ್ತಲ್ಲ, 70 ಏನಿಲ್ಲ, ಸ್ವಲ್ಪ 70 ಮೇಲೆ ಓಡಿಸ್ತೀನಿ. ಇವಾಗ ನೋಡಿ, ಇನ್ನು ಮುಗೀತಿನ್ನು ಫುಲ್ ಸ್ಪೀಡಾಗಿ ಹೋಗೋದೆ ಮನೆಗೆ. ಊಟನೂ ಕೂಡ ಮಾಡಿಸಿಲ್ಲ, ಬೆಳಗ್ಗಿಲ್ಲಿದ್ದ ಹಂಗೆ ಬಂದಿದ್ದೀನಿ. ಎಂತಪ್ಪ, ಹಿಂದೆ ಕುಂತಿನಲ್ಲ, ಒಂದು ಕೈನ ಅವ್ನ ಭುಜದ ಮೇಲೆ ಇರೋದ ನಾನು ಬಿಟ್ಟೇ ಇಲ್ಲ. ಬೈಕೆ ಹಿಡ್ಕೊಂಡೆ ಕುಂತ್ಕೊಂಡ್ಬಿಟ್ಟಿನಿ ನಾನು. ಸೊ ಬನ್ನಿ, ಲೆಟ್ಸ್ ಗೋ ಟು ಕೊಟ್ಟೂರು. ಓಕೆ, ಹೇಳಿಲ್ವಾ ಜಲ್ದಿ ಕರ್ಕೊಂಬಿಡ್ತಾನೆ ಅಂತ. ಅಲ್ಲೇ ಕೊಟ್ಟೂರಿಗೆ ಬಂದ್ವಿ. ಸೊ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಾಗೆ. ಅಲ್ಲಿ ಮಟ ಟೇಕ್ ಕೇರ್, ಬಾಯ್.